ಅವಾಗ ಜನರು ಎಲ್ಲೋದ್ರು ಗುರ್ತಿಸ್ತಾ ಇದ್ರು, ಇವಾಗ ಮೆರೆಸ್ತವ್ರೆ. ಕರ್ನಾಟಕನೇ ನನ್ನ ಮನೆ ಆಗ್ಬಿಟ್ಟೈತೆ. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಈಗ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಈಗ ಕಲರ್ಸ್ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾದ ಗೌರಿ ಕಲ್ಯಾಣ ಸೀರಿಯಲ್ ಅಂತೂ ಸಖತ್ತಾಗಿ ಮೂಡ್ ಬರ್ತಿದೆ. ಅದಕ್ಕೋಸ್ಕರನೇ ಹುಳಿಯಾರಿನ ಜನಸಾಗರದಲ್ಲಿ ಈಗ ಗೌರಿ ಕಲ್ಯಾಣೋತ್ಸವ ಸೀರಿಯಲ್ ಸಂತೆ ಕೂಡ ಮಾಡಿದ್ದಾರೆ. ಇದಕ್ಕೆ ಗೆಸ್ಟ್ ಆಗಿ ಗಿಲ್ಲಿಯವರು ಕೂಡ ಬಂದಿದ್ದಾರೆ. ಸೀರಿಯಲ್ ಸಂತೆ ಅಂತಂದ್ಮೇಲೆ ಸಿಕ್ಕಾಪಟ್ಟೆ ಜನಸಾಗರ ಅಂತೂ ಇದ್ದೇ ಇರ್ತಾರೆ. ಪ್ರತಿಯೊಬ್ರು ಕೂಡ ಈ ಒಂದು ಸೀರಿಯಲ್ ಅಂದ್ರೆ ಗೌರಿ ಕಲ್ಯಾಣ ಸೀರಿಯಲ್ ನ ಹೆಚ್ಚಾಗಿ ಯಾರು ನೋಡ್ತಾರೋ, ಸೀರಿಯಲ್ ಅಂತೂ ಬಿಡಿ ಎಲ್ಲರೂ ನೋಡ್ತಾರೆ. ಎಲ್ಲಾ ಸೀರಿಯಲ್ ಕೂಡ, ಅದರಲ್ಲೂ ಕೂಡ ಕಲರ್ಸ್ ವಾಹಿನಿಯಲ್ಲಿ ಬರೋ ಎಲ್ಲಾ ಸೀರಿಯಲ್ ಬಹಳ ಅದ್ಭುತವಾಗಿದೆ. ಪವಿತ್ರ ಬಂಧನ ಇರ್ಬೋದು, ರಾಣಿ ಇರ್ಬೋದು, ಅದಂತೂ ಎಕ್ಸಲೆಂಟ್ ಆಗಿದೆ ಕತೆ ಅಂತೂ. ಈ ಗೌರಿ ಕಲ್ಯಾಣ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಿದೆ. ಗೌರಿ ಕಲ್ಯಾಣ ಸೀರಿಯಲ್ ಸಂತೆ, ಈ ಒಂದು ಸೀರಿಯಲ್ ಸಂತೆ ಏನಿದೆ ಇದರಲ್ಲಿ ಗಿಲ್ಲಿಯವರಿಗೆ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಆಂಕರು ಕೇಳಿದ್ದಾರೆ. ಅದರಲ್ಲಿ ಮೇಯ್ನ್ ಆಗಿ ಕೇಳಿರೋ ಕ್ವಶನ್ ಏನಪ್ಪಾ ಅಂತಂದ್ರೆ ಕಾವ್ಯವ್ರ ಬಗ್ಗೆನೂ ಇಲ್ಲಿ ಕೇಳಿದ್ದಾರೆ. ಕಾವ್ಯವ್ರ ಬಗ್ಗೆನೂ ಕೂಡ ಇಲ್ಲಿ ಗಿಲ್ಲಿಯವರು ಉತ್ತರನ ಕೊಟ್ಟಿದ್ದಾರೆ. ಆದ್ರೆ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ. ಮುಂದೆ ಒಂದು ಪ್ರೋಮೋಗಳು ಏನ್ ಬರುತ್ತೋ ಖಂಡಿತವಾಗ್ಲೂ ಅದರಲ್ಲಿ ಗಿಲ್ಲಿಯವರು ಇನ್ನೂ ಏನೇನ್ ಮಾತಾಡಿದ್ದಾರೆ ಅನ್ನೋ ಒಂದು ತುಣುಕಂತೂ ಹಾಕೇ ಹಾಕ್ತಾರೆ. ಸಿಕ್ಕಾಪಟ್ಟೆ ಜನ, ಆಲ್ಮೋಸ್ಟ್ ನಿಮಗೆ ಗೊತ್ತು, ಗಿಲ್ಲಿಯವ್ರದೊಂದು ಫೋಟೋ ಬಿದ್ದರೆ ಸಾಕು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರನ್ನ ಆಂಕರ್ ಕೂಡ ಕ್ವಶನ್ ಮಾಡಿದ್ರು, ಬಿಗ್ ಬಾಸ್ ಮುಗಿದ್ಮೇಲೆ ನೀವು ಮನೆಗೆ ಹೋಗ್ತಲ್ವಂತೆ ಯಾಕೆ ಅಂದ್ಬಿಟ್ಟು. ಗಿಲ್ಲಿ ಅವ್ರು ಕೊಟ್ಟ ಉತ್ತರ ಅಂತೂ ಸಖತ್ ಎಕ್ಸಲೆಂಟ್, ಮಾರ್ಬಲೆಸ್ ಅಂತಾನೆ ಇಲ್ಲಿ ಹೇಳ್ಬೋದು. ಅವ್ರೇನಪ್ಪ ಹೇಳಿದ್ರು ಅಂತಂದ್ರೆ, ಜನರು ಅವಾಗ ಎಲ್ಲೇ ಹೋದ್ರು ಕೂಡ ಗುರುತಿಸ್ತಿದ್ರು, ಈಗ ಮೆರೆಸ್ತವ್ರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕರ್ನಾಟಕನೇ ನನ್ನ ಮನೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಒಂದು ಪ್ರೋಮೋ ಏನು ಅಪ್ಡೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಹುಳಿಯಾರಿನ ಜನಸಾಗರದಲ್ಲಿ ಗೌರಿ ಕಲ್ಯಾಣೋತ್ಸವ ಇನ್ನು ಭಾನುವಾರ ಸಂಜೆ 6 ಗಂಟೆಗೆ ಇದು ಪ್ರಸಾರ ಕೂಡ ಆಗ್ತದೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಗಿಲ್ಲಿಯವರು ಮಾತಾಡಿದ್ರಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.